ಎನಲು ಲಕ್ಷ್ಮಣ ತೈತಗ್ಗದಿಗೆ ಎನಲು ಲಕ್ಷ್ಮಣ ಘನದಿ ಬಂದನು ಜನನಿಯಾಗಿಹ ಕೈಕೆಯಲ್ಲಿಗೆ ಜನನಿಯಾಗಿಹ ಕೈಕೆಯಲ್ಲಿಗೆ. ಅವಕಾಶಗಳೇ ಅಲ್ಲವೇ ಅನುಭವ ವೃದ್ಧಿಗೆ ಮೂಲ ಕಾರಣ. ಅವಕಾಶಗಳು ಸಿಕ್ಕಾಗ ಅದನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ಬೆಳವಣಿಗೆ ಇರುತ್ತದೆ. ಇದು ನನಗೆ ಸಿಕ್ಕ ಎರಡನೇ ಅವಕಾಶ. ಅಂದು ವಿಶ್ವಾಮಿತ್ರರು ಅಣ್ಣ ರಾಮನನ್ನು ಯಜ್ಞ ಸಂರಕ್ಷಣೆಗಾಗಿ ಕರೆದೊಯ್ಯಲು ಬಂದಾಗ ಅವನ ಅನುಚರನಾಗಿ ಅವನ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ಪಡೆದವನು ನಾನು. ಆದರೆ ಇಂದು ಅವನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅವನ ಪ್ರೀತಿ ಪಾತ್ರಳಾದಂತಹ ತಾಯಿ ಕೈಕೇಯಿ ಈ ಸಭೆಯಲ್ಲಿ ಕಾಣಿಸದೇ ಇರುವಾಗ ನನ್ನನ್ನು ಕರೆದು ಆಡಿದನಲ್ಲ, ತಾಯಿಯನ್ನು ಕರೆತಾ ಎನ್ನುವುದಾಗಿ. ಇದು ಕೂಡ ಅಣ್ಣನ ಸೇವೆಗೆ ನನಗೆ ಸಿಕ್ಕಂಥ ಇನ್ನೊಂದು ಅವಕಾಶ ಎನ್ನುವುದಾಗಿ ಭಾವಿಸಿಕೊಂಡು ಶೀಘ್ರವಾಗಿ ಕೈಕೇಯಿಯ ಅಂತಃಪುರದ ಕಡೆಗೆ ಬಂದೆ. ಆದರೆ ನಾನಿಲ್ಲಿ ಕಾಣುತ್ತಿರುವುದೇನು, ಅಂತಃಪುರದ ಬಾಗಿಲುಗಳೆಲ್ಲ ತೆರೆದುಕೊಂಡೇ ಇದೆ. ಒಳಗಡೆ ಪ್ರವೇಶಿಸೋಣವೇ ಎಂದು ನೋಡಿದರೆ ಸುತ್ತಮುತ್ತ ಯಾವ ಸಖಿಯರೂ ಕಾಣಿಸುತ್ತಾ ಇಲ್ಲ, ಅಮ್ಮನೂ ಕೂಡ ಇಲ್ಲಿ ಕಾಣಿಸುತ್ತಾ ಇಲ್ಲ. ಹಾಗಾದರೆ ಅಮ್ಮನೆಲ್ಲಿರಬಹುದು ಎನ್ನುವುದಾಗಿ ಆ ಕಡೆ ಈ ಕಡೆ ಸುತ್ತಲೂ ನೋಡಿದರೆ ಕ್ರೋಧಾಗಾರದ ಬಾಗಿಲು ತೆರೆದುಕೊಂಡಿದೆ. ಬಹುಶಃ ಅಮ್ಮ ಅಲ್ಲಿಯೇ ಇರಬೇಕು. ಯಾವುದೋ ಕಾರಣಕ್ಕೆ ಕೋಪ ಬಂದಿರಬೇಕು. ಕೋಪ ಬಂದಂತಹ ಅಮ್ಮನ ಕೋಪವನ್ನು ತಣಿಸುವುದಕ್ಕೆ ಮಗನಾದಂತಹ ನಾನು ಪ್ರಯತ್ನಿಸಿ ಅಣ್ಣನ ಪಟ್ಟಾಭಿಷೇಕಕ್ಕೆ ಕರೆದುಕೊಂಡು ಹೋಗಬೇಕು. ಆದ್ದರಿಂದ ಅವಳನ್ನು ಸ್ತುತಿಸುತ್ತಲೇ ಆ ಕಡೆಗೆ ಸಾಗುತ್ತೇನೆ. ಜಯ 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 ಜಯ. ಜಯ ಜಯ ಮಹಾ ಕಮಲಲೋಚನೆ ಜಯ ಜಯ ಮಹಾ ಜಯ ಜಯ ಮಹಾ ಕಮಲಲೋಚನೆ ಕಮಲಲೋಚನೆ ಭಯ ನಿವಾರಿಣಿ ಭಾಗ್ಯಶಾಲಿನಿ ಭಯ ನಿವಾರಿಣಿ ಭಾಗ್ಯಶಾಲಿನಿ ಭಾಗ್ಯಶಾಲಿನಿ ಜಯ ಜಯ ಮಹಾ ಕಮಲಲೋಚನೆ ಭಯ ನಿವಾರಿಣಿ ಭಾಗ್ಯಶಾಲಿನಿ ಭಯ ನಿವಾರಿಣಿ ಭಾಗ್ಯಶಾಲಿನಿ. ಭಯ ನಿವಾರಿಣಿ ಭಾಗ್ಯಶಾಲಿನಿ ಚಿಂತೆಯೇ ಕವ್ವ ನಿನ್ನ ಮನಸ್ಸಿಗೆ ಚಿಂತೆಯೇ ಕವ್ವ ನಿನ್ನ ಮನಸ್ಸಿಗೆ ಸಂತಸದಿಂದ ಅಣ್ಣ ರಾಮಗೆ ಸಂತಸದಿಂದ ಅಣ್ಣ ರಾಮಗೆ ಅಣ್ಣ ರಾಮಗೆ ಚಿಂತೆಯೇ ಕವ್ವ ನಿನ್ನ ಮನಸ್ಸಿಗೆ ಸಂತಸದಿಂದ ಅಣ್ಣ ರಾಮಗೆ ಸಂತ
ಅಮ್ಮ, ಸೌಮಿತ್ರಿ ಪುತ್ರ ಲಕ್ಷ್ಮಣನ ಪ್ರಣಾಮಗಳು. ಕಮಲದಂತಹ ಕಣ್ಣುಳ್ಳವರು ತಾವು, ಕಮಲಲೋಚನೆ ಎನ್ನುವಂತಹ ನೆಗಳತೆಗೆ ಪಾತ್ರರಾದವರು. ಹಿಂದೆ ಶಂಬರಾಸುರನ ಪ್ರಕರಣದಲ್ಲಿ ಯುದ್ಧ ಸಂಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಮೂರ್ಛಿತರಾದಂತಹ ದಶರಥ ಭೂಪತಿಗಳನ್ನು ಯುದ್ಧ ಭೂಮಿಯಿಂದ ಕರೆದುಕೊಂಡು ಹೋಗಿ ಶೈತ್ಯೋಪಚಾರವನ್ನು ಮಾಡಿ ಅವರಿಗೆ ಬಂದಂತಹ ಪ್ರಾಣ ಭಯವನ್ನು ದೂರ ಮಾಡಿದವರು ತಾವು. ಆ ನಂತರದಲ್ಲಿ ಯುದ್ಧ ಸಂಭವಿಸುತ್ತಿರುವಾಗಲೇ ರಥದ ಕೀಲಿ ಜಾರಿದಾಗ ತಮ್ಮ ಕಿರುಬೆರಳನ್ನೇ ಆ ಕೀಲಿಯನ್ನಾಗಿಸಿ ದಶರಥ ಭೂಪತಿಗಳನ್ನು ರಕ್ಷಿಸುವ ಮೂಲಕ ದೇವತೆಗಳಿಗೆ ಒದಗಿದಂತಹ ಭಯವನ್ನು ಕೂಡ ದೂರ ಮಾಡಿದವರು ತಾವು. ಭಯ ನಿವಾರಿಣಿ ತಾವು. ತಾವು ಅಯೋಧ್ಯೆಗೆ ಆಗಮಿಸುವ ಮೊದಲು ದಶರಥ ಭೂಪತಿಗಳಲ್ಲಿ ಒಂದು ಚಿಂತೆ ಇತ್ತು, ತನಗೆ ಮಕ್ಕಳಿಲ್ಲ ಎನ್ನುವುದಾಗಿ. ಅದೇ ರೀತಿ ಪ್ರಜಾವರ್ಗದವರಿಗೂ ಕೂಡ ಅಯೋಧ್ಯೆಯ ಮುಂದಿನ ಉತ್ತರಾಧಿಕಾರಿ ಯಾರು ಎನ್ನುವುದಾಗಿ ಒಂದು ರೀತಿಯ ಭಯ ಇತ್ತು. ಅಂತಹ ಭಯವನ್ನೆಲ್ಲ ತಾವು ದೂರ ಮಾಡಿದಿರಿ. ತಮ್ಮ ಕಾಲ್ಗುಣದಿಂದಲೇ ಅಯೋಧ್ಯೆಯು ಭಾಗ್ಯಶಾಲಿಯಾಯಿತು. ಅಂತಹ ತಾವು ನಾನು ಮತ್ತು ಅಣ್ಣ ರಾಮನು ನಿಮ್ಮಲ್ಲಿ ಬಂದಾಗ ನೀವೇ ಹೇಳಿದಂತಹ ಮಾತು, ಚಿಂತೆ ಹಾಗೂ ಚಿತೆಗೆ ಬಿಂದು ಮಾತ್ರ ವ್ಯತ್ಯಾಸ ಎನ್ನುವುದಾಗಿ. ಚಿತೆ ನಿರ್ಜೀವ ವಸ್ತುವನ್ನು ಸುಟ್ಟರೆ ಚಿಂತೆ ಸಜೀವ ವಸ್ತುವನ್ನು ಸುಡುತ್ತದಂತೆ. ಅಂತಹ ಪಾಠ ಮಾಡಿದಂತಹ ತಾವೇ ಇಂದು ಚಿಂತಾ ಸಾಗರದಲ್ಲಿ ಮುಳುಗಿದ್ದೀರಿ. ದೈಹಿಕವಾಗಿ ಯಾವುದೇ ರೋಗ ಬಂದರೂ ಕೂಡ ಅದನ್ನು ಗುಣಪಡಿಸಲಿಕ್ಕೆ ವೈದ್ಯರಿದ್ದಾರೆ. ಆದರೆ ಮಾನಸಿಕವಾದಂತಹ ಈ ಚಿಂತೆ, ಇದನ್ನು ದೂರ ಮಾಡುವಂತಹ ಒಂದು ಶುಭ ಸುದ್ದಿಯನ್ನು ನಿಮಗಾಗಿ ಹೊತ್ತು ತಂದಿದ್ದೇನೆ ನಾನು. ತಾವು ಕೇಳಬೇಕು ಅದನ್ನು. ಅಣ್ಣನಾದಂತಹ ರಾಮನಿಗೆ ಪೊಡವಿಪತಿತನ ಕೊಡುವ ಭೂಪತಿಯೇ, ಪೊಡವಿಪತಿತನ ಕೊಡುವ ಭೂಪತಿ, ತಡವ ಮಾಡದೆ ಬೇಗದೆ, ತಡವ ಮಾಡದೆ ತೆರಳು ಬೇಗದೆ, ಪೊಡವಿಪತಿತನ ಕೊಡುವ ಭೂಪತಿ. ವಸಿಷ್ಠ ವಿಶ್ವಾಮಿತ್ರರಂತಹ ಬ್ರಹ್ಮಋಷಿಗಳ ಮಂತ್ರಾಕ್ಷತೆಯಿಂದ ಸಿದ್ಧನಾದಂತಹ ರಾಮನಿಗೆ ಈ ಸಕಲ ಅಯೋಧ್ಯೆಯ ಉತ್ತರಾಧಿಕಾರದ ಸೂತ್ರವನ್ನು ಇಂದು ತಂದೆ ದಶರಥ ಭೂಪತಿಗಳು ನೀಡುವವರಿದ್ದಾರೆ. ಪಟ್ಟಾಭಿಷೇಕಕ್ಕೆ ಸಮಯವೂ ನಿಗದಿಯಾಗಿದೆ. ಅಣ್ಣನು ಸಿದ್ಧನಾಗಿದ್ದಾನೆ. ಸಿದ್ಧನಾದಂತಹ ಅಣ್ಣ ಪಟ್ಟವನ್ನು ಏರುವ ಮುನ್ನ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ನಮಿಸಲು ಮುಂದಾದಾಗ ಅಂತಹ ಸಂತಸದ ಸಮಯದಲ್ಲೂ ಕೂಡ ತಮ್ಮ ಅನುಪಸ್ಥಿತಿಯನ್ನು ಗಮನಿಸಿ ತಾವು ಅಲ್ಲಿಯವರೆಗಾಗಿ ಬರಬೇಕು ಎನ್ನುವ ಕಾರಣಕ್ಕಾಗಿ ತಮ್ಮನಾದಂತಹ ನನ್ನನ್ನು ಕಳುಹಿಸಿದ್ದಾನೆ. ಪೊಡವಿಪಾಲರೆಲ್ಲ ಬಂದು ಇಲ್ಲಿ ನೆರೆದಿದ್ದಾರೆ. ಅವರೆಲ್ಲರೂ ಕೂಡ ಅಣ್ಣನ ಪಟ್ಟಾಭಿಷೇಕದ ಮಹೋತ್ಸವವನ್ನು ಕಣ್ತುಂಬಿಸಿಕೊಳ್ಳಲು ಕಾತರದಿಂದ ಕಾಯುತ್ತಾ ಇದ್ದಾರೆ. ಆದ್ದರಿಂದ ತಾವು ಈ ಲಗ್ನಕ್ಕೆ ವಿಘ್ನ ಬಾರದ ಹಾಗೆ ಶೀಘ್ರವಾಗಿ ಅಲ್ಲಿಯವರೆಗಾಗಿ ಬಂದು ಅಣ್ಣನಿಗೆ ತಮ್ಮ ನುಡಿಸಿರಿಯಿಂದ ಹಾರೈಸಿ ಆಶೀರ್ವದಿಸಬೇಕೆನ್ನುವುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ತಾವು ಶೀಘ್ರವಾಗಿ ಆಗಮಿಸಬೇಕು. ಯಾರು ಹೇಳ್ತಾ ಇರುವುದು? ಲಕ್ಷ್ಮಣ. ಓಹೋ, ಲಕ್ಷ್ಮಣ. ಲಕ್ಷ್ಮಣನೇ ಮಹಾವೀರ ನಿನ್ನೊಳಾಡುವುದೇನೋ, ಲಕ್ಷ್ಮಣನೇ ಮಹಾವೀರ ನಿನ್ನೊಳಾಡುವುದೇನೋ, ನಿನ್ನೊಳಾಡುವುದೇನೋ, ಲಕ್ಷ್ಯವಾದರೂ ಬಾರೆ ಕಾರಣವು ಬೇರೆ, ಲಕ್ಷ್ಯವಾದರೂ ಬಾರೆ ಕಾರಣವು ಬೇರೆ,
ಲಕ್ಷ್ಮಣ ಹೌದಮ್ಮ. ಅಲ್ಲ, ಮಹಾವೀರ. ಎಷ್ಟು ಯುದ್ಧ ಮಾಡಿದ್ದಿ ಕೇಳಿದರೆ ಲೆಕ್ಕ ಸಿಗುವುದಿಲ್ಲ. ಮಹಾವೀರ. ಜನಕನ ಅರಮನೆಗೆ ಹೋಗಿ ಶಿವನ ಧನುಸ್ಸನ್ನು ಮುರಿದು ಸೀತೆಯನ್ನುವ ಪಣವನ್ನು ಗೆದ್ದದ್ದು ರಾಮ. ಹೆಸರು ಬಂದದ್ದು ರಾಮ. ಲಕ್ಷ್ಮಣರು ಹೋದ್ರು, ಬಿಲ್ಲು ಮುರಿದ್ರು. ಯಾರೋ ಕೆಲಸ ಮಾಡಿದ್ದು, ನಿನಗೊಂದು ಹೆಸರಾಯಿತು ಮಹಾವೀರ ಅಂತ. ಯಜ್ಞ ಸಂರಕ್ಷಣೆ ಮಾಡುವಾಗ ಹೋರಾಟ ಮಾಡಿದ್ಯಾರು? ಅಣ್ಣ. ಹೆಸರು ಬಂದದ್ದು ಜೊತೆಗೆ ತಮ್ಮನಿಗೆ. ಮಹಾವೀರನಪ್ಪ. ಬಂದವ ಏನೇನೋ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಿ. ಜಯ 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 ಜಯ. ಏನು ದೇವಿ ಮಹಾತ್ಮೆ ಪ್ರಸಂಗವ ನಿನ್ನದೀಗ ಬಂದುಕೊಂಡು ಜಯ ಜಯ. ಕಮಲದಂತಹ ಕಣ್ಣು. ಇಷ್ಟು ದಿವಸ ಕಾಣಲಿಲ್ವ ನಿನಗೆ ನನ್ನ ಕಣ್ಣು ಹೇಗುಂಟು ಅಂತ? ಇಷ್ಟು ದಿವಸ ಏನೋ ದಾಸವಾಳದ ಹಾಗಿತ್ತ, ಈಗ ಒಂದು ಕಮಲದ ಕಣ್ಣು. ಮತ್ತೆ ಎಲ್ಲ ಕತೆ ಹೇಳೋದು. ಭಯ ನಿವಾರಿಣಿ, ಒಂದೊಂದು ಹೆಸರು ಬೇರೆ. ಇದು ದೇವರನ್ನು ಸ್ತುತಿ ಮಾಡಿದ ಹಾಗೆ. ಓ ದೇವರೇ, ನೀನು ಅವನನ್ನು ಕೊಂದೆ, ನೀನು ಈ ರಾಕ್ಷಸನನ್ನು ಕೊಂದೆ, ನೀನು ಆ ರಾಕ್ಷಸನನ್ನು ಮರ್ದನ ಮಾಡಿದೆ, ನಿನಗೆ ನಮಸ್ಕಾರ. ನಿನ್ನದ್ದು ಹಾಗೆ ಭಯ ನಿವಾರಿಣಿ ಅಂತ ಹೇಳುವುದು. ಅವತ್ತು ರಾಕ್ಷಸನಿಗೆ ಭಯವನ್ನೇ ಹುಟ್ಟಿಸಿದವಳಲ್ವ ನಾನು. ಹೌದಮ್ಮ. ಈಗ ಭಯ ನಿವಾರಿಣಿ ಅಂತದ್ದು ಭಯಕಾರಿಣಿ. ನಿನ್ನ ಒಳಗಿನ ಮಾತದೆ. ನಿನ್ನ ನೊಂಜ ಅರ್ಥ ಆಗುವುದಿಲ್ಲ ಅಂತ ಭಾವಿಸಬೇಡ. ನೀನು ಬಾಯಲ್ಲಿಯೇ ವಿಷ ಕೊಂಡಿರುವ ನಾಗರಾಜ ಅಂತ ಗೊತ್ತುಂಟು ನನಗೆ. ಎಷ್ಟು ವಿಷ ಉಂಟು ಕಾರು ಇವತ್ತು ಗೊತ್ತಾಗ್ತದೆ ನೋಡುವ. ಅಬ್ಬಾ, ಮತ್ತೆಂಥದ್ದು ಚಿಂತೆಗೂ ಚಿತೆಗೂ ಒಂದು ಬಿಂದು ಮಾತ್ರ. ಎಲ್ಲ ನಾನು ಪಾಠ ಮಾಡುವಾಗ ಇಷ್ಟೇನು ಭಾವನೆಯಿಂದ ಹೇಳಿದ್ದಲ್ಲ. ಈಗ ನಿನ್ನದು ಪ್ರಾರಂಭ ಆಯಿತು. ಪಾಠ ಮಾಡಿದವರಿಗೆ ಹೇಳಿಕೊಡುವವನ ನೀನು. ನನಗೆ ಗೊತ್ತಿಲ್ವಾ? ನಾನೇ ಹೇಳಿಕೊಟ್ಟವಳಲ್ವಾ? ಈಗ ಬಂದ ನನಗೆ ಪಾಠ ಮಾಡುವುದು, ನೋಡುವವರಿಗೆ ಅಯ್ಯೋ ಲಕ್ಷ್ಮಣ ಏನು ಒಳ್ಳೆ ಮಾತಾಡಿದ ಕೈಕೇಯಿಗೆ. ಹೇಳಿಕೊಟ್ಟವರಿಗೆ ಏನೂ ಇಲ್ಲ. ಎಂಥದ್ದು ದೇಹಕ್ಕೆ ಉಂಟಾದ ಬಾಧೆಗೆ ಔಷಧ ಉಂಟು, ಮನಸ್ಸಿಗಾದ್ರೆ ಇಲ್ಲ. ಅಂದರೆ ನಿಮಗೆ ದೇಹಕ್ಕೆ ರೋಗ ಬಂದದ್ದಲ್ಲ, ನಿಮಗೆ ಮಾನಸಿಕ ಅಂತ ಹೇಳುವುದಲ್ವ ನೀನು. ನಿಮಗೆ ಔಷಧ ಇಲ್ಲ ಅಂತ ಅಲ್ಲ, ಅದಲ್ವ ನಿನ್ನ ಮಾತಿನ ಅರ್ಥ. ಯಾಕಮ್ಮ ಹಾಗೆ ತಿಳ್ಕೊಳ್ತೀರಿ? ನೀವು ಹಾಗೆ ಯಾಕೆ ಹೇಳ್ತೀರಿ? ಎಲ್ಲ ಅರ್ಥ ಆಗುವುದಿಲ್ಲ ಅಂತ ಭಾವಿಸುವುದು ಬೇಡ. ಎಲ್ಲ ಗೊತ್ತಾಗ್ತದೆ ನಮಗೆ, ಗೊತ್ತಾಗಿಯೇ ಸುಮ್ಮನಾಗುವುದು ಅಂತ. ಬಂದಂಥದ್ದು ಅರಮನೆಯಲ್ಲಿ ಅಣ್ಣರಾಮಗೆ ಪಡವಿಪತಿತನ ಬಂದ. ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಎಲ್ಲ ಸೇರಿದ್ದಾರ ಅಲ್ಲಿ? ಹೌದಮ್ಮ, ಎಲ್ಲ ಬಂದಿದ್ದಾರೆ. ಹೌದಾ? ಹೇಗೆ ಬಂದಿದ್ದಾರೆ ಅವರೆಲ್ಲ? ಅವರಿಗೆಲ್ಲ ಓಲೆ ಕೊಟ್ಟು. ಇದು ವಿಷಯ. ಇದು ಎಲ್ಲರ ಅಂತಃಪುರಕ್ಕೂ ಸುದ್ದಿ ಮುಟ್ಟಿದೆ. ಎಲ್ಲ ಸುದ್ದಿ ಮುಟ್ಟಿದ ಮೇಲೆ ಹೋದವರು. ಏನು ಈ ಅಂತಃಪುರದಲ್ಲಿ ಯಾರು ಇಲ್ಲ ಅಂತ ಭಾವಿಸಿದ್ಯಾ, ಅಥವಾ ಕೈಕೇಯಿ ಹೆಣ ಬಿತ್ತು ಅಂತ ತಿಳ್ಕೊಂಡ್ಯಾ? ಹೇಗೆ? ಇಲ್ಲಿಗೆ ಸುದ್ದಿ ಬರಬೇಕಾ ಬೇಡವಾ? ಏನು ಅರಮನೆಯಲ್ಲಿ ಕೈಕೇಯಿಗೆ ಸ್ಥಾನ ಇಲ್ವಾ? ಈಗ ಬಂದ ಅಲ್ಲೆಲ್ಲ ಮುಗಿದು ಇನ್ನೇನು ಕೈಕೇಯಿ ಬೇಕೇ ಬೇಕು ಎನ್ನುವ ಸ್ಥಿತಿಯಲ್ಲಿ ಆಗ ಹುಡುಕಿದಂತ. ಅಷ್ಟು ಹೊತ್ತಿನ ಮೇಲೆ ಈಗ ಬಂದುಕೊಂಡು ಅಣ್ಣ ರಾಮಗೆ ಪಡವಿಪತಿತನ. ಇದು ಮೊದಲೇ ಬಂದು ಹೇಳಲಿಕ್ಕಾಗುವುದಿಲ್ವ ನಿನಗೆ? ಆಗ ಮಾತಾಡ್ಲಿಕ್ಕಿಲ್ವ ನಿನಗೆ ಬಾಯಿ? ಈಗ ಬಂದಿಯಲ್ಲ ಮಾತಾಡ್ಲಿಕ್ಕೆ. ನಿನ್ನೋಳಾಡುವುದು ಏನು ಅಂತ. ಈಗ ಗಟ್ಟಿ ಎರಡು ಪ್ರಶ್ನೆ ಕೇಳಿದ್ರೆ ಅಪ್ಪನಲ್ಲಿ ಕೇಳಿ ಬರ್ತೇನೆ ಅಂತಲೇ ಅಲ್ವಾ ನೀನು ಹೇಳುವುದು? ಇಲ್ಲ ಅಣ್ಣ ರಾಮ ಬೇಕು ಅಂತಲೇ ಹೇಳುವುದಲ್ವಾ? ಏನು ಗೊತ್ತುಂಟು ನಿನಗೆ? ಹುಡುಗ ನೀನು. ಎಲ್ಲ ವಿಷಯದಲ್ಲಿಯೂ, ಮಾತಿನಲ್ಲಿಯೂ, ನನ್ನ ಎದುರಿನಲ್ಲಿಯೂ ಹುಡುಗ ನೀನು. ನಿನ್ನ ಮಾತಾಡುವುದಲ್ಲ, ಹುಡುಗ ನೀನರಿಯೆ. ಪ್ರಶ್ನೆ ಕೇಳಿದರೆ ಅಣ್ಣ ರಾಮನೇ ಬೇಕಾಗ್ತದೆ, ನೀನು ಅರಿಯೆ. ಮತ್ತೆ ಸ್ವಲ್ಪ ನೀನು ನರಿಯೇ. ಹೌದು, ಅಣ್ಣನೊಟ್ಟಿಗೆ ಸೇರಿ ಎಷ್ಟು ಬೇಕೋ ಅಷ್ಟು ಹೆಸರು ಮಾಡಿಕೊಳ್ಳಿಕ್ಕೆ ಎಲ್ಲ ಬುದ್ಧಿವಂತಿಕೆಯೂ ಉಂಟು ನಿನಗೆ. ಈಗ ಜನ ಹೇಳುವುದು ಹಾಗೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಪಾಪ ಯಾರಿಗೂ ಗೊತ್ತಿಲ್ಲ ರಾಮ ಆದಮೇಲೆ ಭರತ ಹುಟ್ಟಿದ್ದು, ಲಕ್ಷ್ಮಣ ಅಲ್ಲ. ಹೇಳುವುದು ಹಾಗೆ ರಾಮ ಲಕ್ಷ್ಮಣ. ಒಟ್ಟಾಯ್ತು, ನೀವು ರಾಮನಿಗೆ ಹೆಸರು ಬಂದಲ್ಲ, ನಿನಗೊಂದು ಹೆಸರು ಬಂದಾಯ್ತು. ಬಂದ ಈಗ ಮಾತಾಡಲಿಕ್ಕೆ. ನಿನ್ನಲ್ಲಿ ಮಾತಾಡುವುದು ಎಂಥದ್ದ? ಈಗ ಮಾತಾಡಬೇಕಾದದ್ದು ನಿನ್ನಲ್ಲ, ನಿನಗಿಂತ ದೊಡ್ಡವರಲ್ಲಿ. ಸುಮ್ಮನೆ ಮಾತಾಡಿ ಕಾಲಹರಣ ಮಾಡಬೇಡ ನೀನೀಗ. ತಡವ ಮಾಡುವುದೇಕೆ, ತರಳ ಹೋಗುವುದಕ್ಕೆ, ತರಳ ಹೋಗುವುದಕ್ಕೆ. ನಡೆ ಬೇಗ ಬರಲೆನ್ನ ಕಾಂತ, ನಡೆ ಬೇಗ ಬರಲೆನ್ನ ಕಾಂತ. ತಡವ ಮಾಡುವುದೇಕೆ, ತರಳ ಹೋಗುವುದಕ್ಕೆ. ಏನೋ ಹೇಳಿದೆಯಲ್ಲ,
ಲಗ್ನಕ್ಕೆ ವಿಘ್ನ ಬಾರದಂತೆ ಬನ್ನಿ ನೀವು ಅಂತ. ಹೌದಮ್ಮ. ಇಲ್ಲಿ ನನ್ನ ಮನಸ್ಸು ಬುದ್ಧಿ ಎಲ್ಲ ಭಗ್ನ ಆಗಿದೆ, ಮತ್ತೆ ನಿನ್ನ ಲಗ್ನಕ್ಕೆ ನಾನೇ ಹಾಗೆ ಬರುವುದಾ? ಅಗತ್ಯ ಇಲ್ಲ, ಬರುವುದಕ್ಕೆ ಮನಸ್ಸಿದ್ದು ಹೀಗೆ ಸಿದ್ಧಳಾಗಿ ಕುಳಿತವಳು ಅಲ್ಲ ನಾನು. ಸುಮ್ಮನೆ ಮಾತಾಡಿ ಕಾಲಹರಣ ಮಾಡಬೇಡ, ಹೋಗು. ಎಲ್ಲಿ ಪಟ್ಟಬಂಧ ಮಹೋತ್ಸವಕ್ಕೆ ಎಲ್ಲ ಸಿದ್ಧತೆ ಮಾಡಿದ್ದಾರಲ್ಲ ನಿಮ್ಮವರೆಲ್ಲ, ಯಾರಿದ್ದಾರಲ್ಲ ನಿನ್ನ ಅಪ್ಪ, ಅವನಲ್ಲಿ ಹೇಳು. ಮಾತಾಡುವುದಿದ್ರೆ ದಶರಥನಲ್ಲಿ ಬಿಟ್ಟರೆ ನಿನ್ನಂತಹ ಹುಡುಗನಲ್ಲಿಯೂ ಅಲ್ಲ, ನಿನ್ನ ಅಣ್ಣ ರಾಮನಲ್ಲಿಯೂ ಅಲ್ಲ. ಹೆಣ್ಣು ಮಾತಾಡುವುದಿದ್ರೆ ಗಂಡನಲ್ಲಿ, ಇಲ್ಲ ತನ್ನ ಸ್ವಂತ ಮಗನಲ್ಲಿ. ಬೇರೆ ಯಾರ್ಯಾರೆಲ್ಲ ಮಾತಾಡ್ಲಿಕ್ಕಿದ್ದವಳು ಅಲ್ಲ ನಾನು. ಹೋಗು, ನಿನ್ನ ಅಪ್ಪನನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳು, ಆಗ ಮಾತಾಡ್ತೇನೆ. ಆಯ್ತಮ್ಮ, ಹೋಗಿ ಬರ್ತೇನೆ. ಅಣ್ಣ ರಾಘವ. ರಾಘವ ಭಿನ್ನ ಕೈಕೇಯಿ ದೇವಿಯೋ ರಾಘವ 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 ಭಿನ್ನ ಕೈಕೇಯಿ ದೇವಿಯೋ ಕೈಕೇಯಿ ದೇವಿಯೋ ಆಗಮ ಬೇರಾಗಿದೆ ಹೋಗಿ ನೋಡಿದೆನು ಆಗಮ ಬೇರಾಗಿದೆ ಹೋಗಿ ನೋಡಿದೆನು ಹೋಗಿ ನೋಡಿದೆನು ಬಾಗಿಲುಗಳನ್ನೆಲ್ಲ ಹಾಕಿ ಮಂಚದ ಮೇಲೆ ರೋಗ ಬಂದವರಂತೆ ಬಹಳ ದುಃಖದಲ್ಲಿ ಬಾಗಿಲುಗಳನ್ನೆಲ್ಲ ಹಾಕಿ ಮಂಚದ ಮೇಲೆ ರೋಗ ಬಂದವರಂತೆ ಬಹಳ ದುಃಖದಲ್ಲಿ ಬಹಳ ದುಃಖದಲ್ಲಿ ರಾಘವ ರಾಘವವಿನ್ನ ಕೈಕೇಯಿ ದೇವಿಯ ಆಗಮ ಬೇರಾಗಿದೆ ಹೋಗಿ ನೋಡಿದೆನು. ಅಣ್ಣ ರಾಘವ. ತಮ್ಮ ಲಕ್ಷ್ಮಣ. ನಿನ್ನ ಆಜ್ಞೆಯಂತೆ ಕೈಕೇಯಿಯ ಅಂತಃಪುರಕ್ಕೆ ತೆರಳಿದವನು ನಾನು. ನಾನು ಅದೇ ನೋಡುತ್ತಿರುವುದು. ಬರುವವ ನೀ ಓರ್ವನೇ ಬರ್ತಾ ಇದ್ದಿ, ಮಾತೆ ಎಲ್ಲಯ್ಯ? ಅಮ್ಮನ ಆಗಮ ಬೇರಾಗಿದೆ ಇಂದು. ಏನು? ಇಷ್ಟರವರೆಗೆ ಇದ್ದಂತಹ ಮಾತು, ದಶರಥ ಭೂಪತಿಗಳ 3 ಮಂದಿ ಮಡದಿಯಲ್ಲಿ 4 ಮಂದಿ ಮಕ್ಕಳು ಎನ್ನುವುದಾಗಿ. ಆದರೆ ಇಂದು ಅದು ಬೇರಾದ ಹಾಗೆ ಕಾಣಿಸ್ತಾ ಇದೆ. ಯಾಕಯ್ಯ? ನಾನು ಅಲ್ಲಿಯವರೆಗಾಗಿ ಹೋಗಿ ನೋಡಿದರೆ ಇದುವರೆಗೆ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡು ಉದ್ಘಾಟನೆಗೊಳ್ಳದೇ ಇರುವಂತಹ 2 ಭವನಗಳಿತ್ತು. ಅದರಲ್ಲಿ ಒಂದು ನಿನ್ನೆ ಉದ್ಘಾಟನೆಗೊಂಡಿದೆ, ಅದು ಮಂತ್ರಾಗಾರ. ಯಾಕಂದರೆ ಇಲ್ಲಿಯವರೆಗೆ ಅಯೋಧ್ಯೆಯಲ್ಲಿ ಯಾವುದೇ ರಹಸ್ಯಗಳಿರಲಿಲ್ಲ. ಆದರೆ ಆ ಕಟ್ಟಡ ಉದ್ಘಾಟನೆಗೊಂಡಾಗ ನಾವೆಲ್ಲ ಸಂತೋಷಪಟ್ಟಿದ್ದೆವು. ಯಾಕಂದರೆ ಅಲ್ಲಿ ನಿನ್ನ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಗದಿಯಾಗಿತ್ತು. ಸರಿ. ಆದರೆ ಇಂದು ಇನ್ನೊಂದು ಕಟ್ಟಡವು ಉದ್ಘಾಟನೆಗೊಂಡಿದೆ. ಅಂದ್ರೆ ನೀನು ಹೇಳುವುದು ಕ್ರೋಧಾಗಾರ. ಕ್ರೋಧಾಗಾರದ ಉದ್ಘಾಟನೆ? ಹೌದು. ನಮ್ಮ ಅಯೋಧ್ಯೆಯಲ್ಲಿ? ಹೌದು. ಒಂದೇ ದಿನದ ಅಂತರದಲ್ಲಿ ಇದು ಉದ್ಘಾಟನೆಗೊಂಡಿದೆ. ಯಾರಿಂದ, ಹೇಗೆ, ಯಾಕೆ? ತಾಯಿಯಾದ ಕೈಕೇಯಿ ಕ್ರೋಧಾಗಾರವನ್ನ ಸೇರಿಕೊಂಡಿದ್ದಾಳೆ. ನಮ್ಮ ತಾಯಿ ಕೈಕೇಯಿ? ಹೌದಣ್ಣ. ಅದು ಇಂತಹ ಶುಭ ಸಂದರ್ಭದಲ್ಲಿ? ಕಾರಣವೇನು? ಕಾರಣವನ್ನ ಕೇಳಿದೆ. ಅವಳು ಏನೇನೋ ಒಂದಷ್ಟು ಹೇಳಿದಳು. ಸೂರ್ಯವಂಶವನ್ನು ಉದ್ಧರಿಸುವಂಥ ಆದಿತ್ಯನ ಹಾಗೆ ಅವಳು ಬರುತ್ತಾಳೆ ಇಲ್ಲಿಯವರೆಗಾಗಿ ಅಂತ ಅಂದುಕೊಂಡೆ. ನಿಜ. ಆದರೆ ಸೂರ್ಯನ ರಶ್ಮಿಗೆ ಬಾಡಿದಂತಹ ಕಮಲದ ಹಾಗೆ ಒಂದಷ್ಟು ಮಾತುಗಳನ್ನು ಆಡಿ ರೋಗ ಬಂದವರ ಹಾಗೆ ಮಂಚದ ಮೇಲೆ ಬಿದ್ದು ಹೊರಳಾಡುತ್ತಾ ಇದ್ದಾಳೆ. ಅಯ್ಯೋ. ಅವಳನ್ನು ಸ್ತುತಿಸಿ ಅವಳ ಬಳಿ ವಿಷಯವನ್ನು ಕೇಳಿದರೆ ಒಂದು ಮಾತು ಹೇಳಿದಳು. ಏನಂದು? ಅವಳಿಗೆ
ದಶರಥ ಪೀತನೋಳು ಮಾತುಗಳುಂಟಂತೆ ದಶರಥ ಪೀತನೋಳು ಮಾತುಗಳುಂಟಂತೆ ವಸುಧೇಶನನು ಬರಬೇಡಂತೆ ವಸುಧೇಶನನು ಬರಬೇಡಂತೆ ದಶರಥ ಪೀತನೋಳು ಮಾತುಗಳುಂಟಂತೆ. ತಮ್ಮನಾದಂತಹ ನನ್ನನ್ನು ನೀನು ಕಳುಹಿಸಿದ ಕಾಲದಲ್ಲಿ ರಾಮನೇ ಬರಬೇಕಿತ್ತು ನನ್ನನ್ನು ಕರೆಯುವುದಕ್ಕೆ. ಆದರೆ ಅವನು ಕೂಡ ಬರಲಿಲ್ಲ. ನಿನ್ನ ಹತ್ತಿರ ಮಾತನಾಡಲಿಕ್ಕೆ ನನಗೆ ಸಮಯ ಇಲ್ಲ. ನನಗೆ ಮಾತನಾಡುವುದಿದ್ದರೆ ಪೊಡವಿ ಪಾಲಕನಾದಂತಹ ದಶರಥ ಭೂಪತಿಗಳಲ್ಲಿ ಮಾತನಾಡಬೇಕೆಂತೆ. ಆ ಕಾರಣವನ್ನು ನಿಮಗೆ ಹೇಳಿ ನಿಮ್ಮನ್ನು ದಶರಥ ಭೂಪತಿಗಳಿಗೆ ವಿವರಿಸುವುದಕ್ಕೋಸ್ಕರವಾಗಿ ಇಲ್ಲಿವರೆಗಾಗಿ ನಾನು ಬಂದಿದ್ದೇನೆ. ಮುಂದಿನ ನೀನು ಅವರಲ್ಲಿ ಮಾತನಾಡುವುದಕ್ಕೆ ಹುಡುಗ. ನೀನು ಹುಡುಗ ಎಂದಾದರೆ ನನಗೂ ನಿನಗೂ ಹೆಚ್ಚಿನ ಏನು ಪ್ರಾಯದ ಅಂತರ ಇಲ್ಲ. ನಾವು ಹುಡುಗರೆಂದೇ ಆಯಿತು. ಅದೋ ನೀನಾಡಿದಂತಹ ಮಾತು, ಪೊಡವಿಪತಿ ಬಂದರೆ ನಾ ಮಾತಾಡುವೆ ಎಂದು. ಆ ಮಾತನ್ನು ಕೇಳಿದಂತಹ ನಮ್ಮ ಜನಕ ಅದೋ ಕ್ರೋಧಾಗಾರಕ್ಕೆ ಹೋಗ್ತಾ ಇದ್ದಾರೆ. ನೋಡೋಣ ಇನ್ನು ಅವರು ಹೇಳಿದ ಹಾಗೆ ಆಗಲಿ.